ವೋಟ್ ಬ್ಯಾಂಕು ಹಣದ ಹಿನ್ನೆಲೆಯಲ್ಲಿ ನಡೀತಾ ಇರುವಂಥದ್ದು ನಮಗೆ ಗೊತ್ತಾಗುತ್ತೆ. ಯಾರಿಗೆ ಹಣ ಇದೆ ಅವರು ಮಾತ್ರ ಅಧಿಕಾರ ಪಡ್ಕೊಳ್ತಾ ಇರುವಂಥದ್ದು. ಒಂದು ಸುಳ್ಳುಗಳ ಮೂಲಕ 10 ವರ್ಷ ದೇಶವನ್ನು ಆಳಬಹುದು ಅನ್ನುವಂಥದ್ದನ್ನು ಈ ಭಾರತ ದೇಶ ತೋರಿಸ್ಕೊಟ್ಟಿದೆ. ಈ ದಲಿತ ಸಾಹಿತ್ಯ ಚಳುವಳಿ ಏನಿದೆಯಲ್ಲ, ಇದು ಕರ್ನಾಟಕದಲ್ಲಿ ನಡೆದಂತಹ ಬಹಳ ಮುಖ್ಯವಾದಂತಹ ಚಾರಿತ್ರಿಕವಾದಂತಹ ಸತ್ಯ. ಇದನ್ನು ವಿವರವಾಗಿ ಹಿಂದೂಧರ್ ಸರ್ ಅವರು ಇದಕ್ಕೆ ಏನೇನು ಕಾರಣಗಳೆಲ್ಲ ಘಟಿಸ್ತು, ಅದು ಬುದ್ಧನಾದಿಯಾಗಿಂದ ಹಿಡ್ಕೊಂಡು ನಿರಂತರವಾಗಿ ಬರುವಂತಹ ಲೋಹಿಯಿಂದ ಹಿಡ್ಕೊಂಡು ಕಾರಣಗಳನ್ನು, ಮಾರ್ಕ್ಸ್ ಮೇಲೆ ಬೇರೆ ಬೇರೆ ಚಳುವಳಿಗಳ ಪ್ರಭಾವ, ಓದು ಎಲ್ಲನೂ ಹೇಗೆ ಪ್ರಭಾವ ಆಯಿತು ಅಂತ ಹೇಳಿದ್ದಾರೆ. ಇದೊಂದು ದಲಿತರಲ್ಲಿ ಬಹಳ ಮುಖ್ಯವಾಗಿರುವಂತಹ ಒಂದು ಜಾಗೃತವಾಗಿರುವಂತಹ ಒಂದು ಪ್ರಜ್ಞೆಯನ್ನು ಇದು ಮೂಡಿಸ್ತು. ಆ ಕಾರಣಕ್ಕಾಗಿ ದಲಿತರು ಎಚ್ಚೆತ್ಕೊಂಡಿದ್ದರಿಂದ ಅವರು ಏನು ಬೇಕು ನಮಗೆ, ಎಲ್ಲಿ ನಮಗೆ ಮೋಸ ಆಗಿದೆ, ಎಲ್ಲಿ ನಮಗೆ ವಂಚನೆ ಆಗಿದೆ, ಎಲ್ಲಿ ನಮಗೆ ದೌರ್ಜನ್ಯ ಆಗಿದೆ ಅನ್ನುವಂತಹ ವಿಷಯಗಳನ್ನು ಗುರುತಿಸ್ಕೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಆಯಿತು. ಪರಂಪರೆಯಲ್ಲಿ ಏನಾಗಿದೆ, ಸಾಮಾಜಿಕ, ಆರ್ಥಿಕ, ರಾಜಕೀಯವಾಗಿ, ಬೌದ್ಧಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರಂಗಗಳಲ್ಲೂ ಕೂಡ ದಲಿತರ ಮೇಲೆ ನಡೆದಂತಹ ಶೋಷಣೆ ಮತ್ತು ಅದರ ಬಗ್ಗೆ ನಾವು ಏನು ಕೆಲಸ ಮಾಡಬೇಕು ಅನ್ನುವಂತಹ ಅರಿವು ಬಂದಿದ್ದರಿಂದ ಅವರು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರು. ಬರೀ ಪ್ರಶ್ನೆ ಮಾಡಿ ಅಷ್ಟೇ ಇರೋದಲ್ಲ, ನಾವು ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನುವಂತಹ ವಿಚಾರದಲ್ಲೂ ಕೂಡ ತುಂಬ ಕ್ರಿಯಾತ್ಮಕವಾಗಿ DSS ಕೆಲಸ ಮಾಡಲಿಕ್ಕೆ ಶುರು ಮಾಡಿತು. ಹುಲಿಕುಂಟೆ ಸರ್ ಹೇಳ್ದಂಗೆ ಈ ಚಳುವಳಿ ಮತ್ತು ಸಾಹಿತ್ಯ ಈ ಎರಡನ್ನೂ ಕೂಡ ನಾವು ಚಳುವಳಿ ಹುಟ್ಟು ಬೇರೆ, ಸಾಹಿತ್ಯದ ಹುಟ್ಟು ಬೇರೆ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. DSS ಸಂದರ್ಭದಲ್ಲಿ ಇದು ಚಳುವಳಿಯಿಂದ ಸಾಹಿತ್ಯದಿಂದ ಚಳುವಳಿ ಒಟ್ಟಿಗೆ ಎರಡೂ ಕೂಡ ಬೆಳೆದುಕೊಂಡು ಬಂದಿರುವಂತಹದನ್ನು ನಾವು ನೋಡ್ತೀವಿ. DSS ಬೇರೆ ಬೇರೆ ವಿಚಾರಗಳನ್ನು ಇಟ್ಕೊಂಡು ಇಲ್ಲಿ ಕೆಲಸ ಮಾಡಿದೆ. ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಜೀತ ವಿಮುಕ್ತಿಗೆ ಸಂಬಂಧಪಟ್ಟಂಗೆ, ಮಹಿಳೆಯರ ಮೇಲೆ ನಡೆಯುವಂತಹ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಗೆ, ಹಲ್ಲೆ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂಗೆ, ಜಾತಿ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ DSS ಕೆಲಸ ಮಾಡಿದೆ. DSSಲ್ಲಿ ಬರೀ ದಲಿತರೇ ಇದ್ರಾ ಅಂತಂದರೆ ಖಂಡಿತ ನಮಗೆ ಇತಿಹಾಸನೇ ಹೇಳುತ್ತೆ. ಅದರಲ್ಲಿ ಬರೀ ದಲಿತರು ಮಾತ್ರ ಇರಲಿಲ್ಲ, ಅದರಲ್ಲಿ ಎಲ್ಲ ಜಾತಿಯ ಜನರು ಕೂಡ ಇದ್ದರು. OBCಗಳು ಇದ್ದರು, ಮೇಲ್ಜಾತಿಯವರು ಇದ್ದರು, ಬ್ರಾಹ್ಮಣರು ಕೂಡ DSS ಜೊತೆ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿ ಕಟ್ಟಿರುವಂತಹ ಅನೇಕ ಪ್ರಸಂಗಗಳು ಕೂಡ ನಮ್ಮ ಮುಂದ್ಗಡೆ ಇದ್ದಾವೆ. ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ನಿಮ್ಮ ಜೊತೆ ನಾವು ಬಂಡಾಯದ ಸಂದರ್ಭದಲ್ಲಿ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂತ ಬಂಡಾಯದಿಂದ ಬಿಡ್ಸ್ಕೊಂಡು ದಲಿತ ಅನ್ನುವಂತಹ ಒಂದು ಪಂಥವನ್ನು ಕಟ್ಕೊಂಡ್ರೂ ಕೂಡ ಬಂಡಾಯದವರು ಒಳಗಡೆ ಬಂದು ನಾವು ಇರ್ತೀವಿ ನಿಮ್ಮ ಜೊತೆಗೆ, ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ನಿಮ್ಮ ಜೊತೆಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂತಹ ನೆಲೆಯಲ್ಲಿ ಇವರು ಒಟ್ಟಿಗೆ ಅಂದರೆ ಒಳಗೊಳಿಸಿಕೊಳ್ಳುವಿಕೆಯ ನೆಲೆ ಇದೆಯಲ್ಲ, ಇದು ಇವತ್ತಿಗೂ ಕೂಡ DSS ಒಂದು ಮಾದರಿಯಾಗಿಯೇ ನಮಗೆ ನಿಲ್ಲುತ್ತೆ. ಬೇರೆ ಬೇರೆ ನೆಲೆಗಳಲ್ಲಿ ನಾವು ಹೇಗೆ ಕೆಲಸ ಮಾಡಬೇಕು, ಹೇಗೆ ಒಳಗೊಳಿಸ್ಕೊಳ್ಬೇಕು ಅನ್ನುವಂತಹ ನೆಲೆಯಿಂದ. ಇನ್ನು ಇಲ್ಲಿ ಹಾಡು ಏನಿದೆ, ಇದು ಏನು ತಮ್ಮ ಕಣ್ಣು ಎದುರುಗಡೆ ನಡೀತಾ ಇತ್ತಲ್ವ, ಘಟನೆಗಳನ್ನು ಇಟ್ಟುಕೊಂಡೇ ಹಾಡುಗಳನ್ನು ಬರೆದಿದ್ದಾರೆ. ಅದು ನಮ್ಮ ಸಿದ್ಧಲಿಂಗಯ್ಯನವರ ಆದಿಯಾಗಿ ಇಟ್ಕೊಂಡು, ನಮ್ಮ ಕೋಟಿಗಾನಹಳ್ಳಿ ರಾಮಯ್ಯ ಸರ್ ಆದಿಯಾಗಿ ಇಟ್ಟುಕೊಂಡು ಘಟನೆಗಳಿಗೆ ಪ್ರತಿಕ್ರಿಯೆಯಾಗಿ ಅಲ್ಲೇ ಹಾಡು ಬರೆದು ಅಲ್ಲೇ ಹಾಡನ್ನು ಕಟ್ಟಿ ಹಾಡಿದ್ದಾರೆ. ಬಾನಂದೂರು ಕೆಂಪಯ್ಯ, ಪಿಚ್ಚಳ್ಳಿ ಸರು, ಜೆನ್ನಿ ಇವರೆಲ್ಲ ಕೂಡ ಹಾಡುಗಾರರ ಬಹಳ ದೊಡ್ಡ ಧ್ವನಿ ಏನಿದೆಯಲ್ಲ, ಇದು ಚಳುವಳಿಗೆ ಇನ್ನೊಂದಷ್ಟು ಶಕ್ತಿಯನ್ನು ಕೊಟ್ಟು ಮುನ್ನಡೆಸುವಂತಹ ಕೆಲಸವನ್ನು ಇದು ಮಾಡಿರುವಂತಹದ್ದು ನಮಗೆ ಕಾಣಿಸುತ್ತೆ. ಇಲ್ಲೆಲ್ಲ ಕೂಡ ನೋಡಿ, ನಮಗೆ ಸಾಹಿತ್ಯ ರಚನೆ ಮಾಡಬೇಕು ಅಂತ ಹೇಳಿದಾಗ ಒಂದು ಧ್ಯಾನಸ್ಥ ಸ್ಥಿತಿನಲ್ಲಿರಬೇಕು, ಅದಕ್ಕೆ ಒಂದು ಏಕಾಂತತೆ ಬೇಕು, ಯಾರೂ ಡಿಸ್ಟರ್ಬ್ ಮಾಡಬಾರ್ದು, ಈ ಥರದ್ದೆಲ್ಲ ಹೇಳ್ತಾರಲ್ವ. ಆದರೆ ಈ DSS ಇದನ್ನೆಲ್ಲ ಒಡೆದು ನಿಜವಾಗ್ಲೂ ನಮಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ನಾವು ಪ್ರತಿಕ್ರಿಯಿಸಬೇಕು ಅಂತ ಹೇಳಿದಾಗ
ಈ ಏಕಾಂತತೆಯೇ ಇಲ್ಲಿ ನಮಗೆ ಅಂದರೆ ಆಗುವಂತಹ ಅನ್ಯಾಯಗಳ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇರುವಾಗ, ನಮ್ಮ ಪ್ರತಿರೋಧವನ್ನು ದಾಖಲು ಮಾಡಬೇಕು ಅಂತ ಹೇಳುವಾಗ, ನನ್ನ ಗೆಳೆಯನಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳುವಾಗ ಅಲ್ಲೇ ಹಾಡನ್ನು ಕಟ್ಟಿ ಜನರ ಒಟ್ಟಿಗೆ ಜನರ ಮಧ್ಯದಲ್ಲೇ ಹಾಡನ್ನು ಕಟ್ಟಿ ಆಡಿರುವಂತಹ ಘಟನೆಗಳು ಇದೆಯಲ್ಲ, ಈ ತರಹದ ಒಂದು ಶಕ್ತಿ DSSಗೆ ಎಲ್ಲಿಂದ ಬಂತು? ಈ ತರಹದ ಒಂದು ಪ್ರೇರಣೆ DSSಗೆ ಎಲ್ಲಿಂದ ಸಿಕ್ತು? ಅದು ಎಲ್ಲೋ ಮಾಯಾಲೋಕದಿಂದ ಏನೂ ಬಂದಿಲ್ಲ. ಅದು ಯಾಕೆ DSSಲ್ಲಿ ಬೇರೆ ಯಾವುದೇ ಚಳುವಳಿನಲ್ಲಿ ಇಲ್ಲದಂತಹ ಈ ಶಕ್ತಿ DSSಲ್ಲಿ ಇರಲಿಕ್ಕೆ ಬಹಳ ಮುಖ್ಯ ಕಾರಣ ಏನಪ್ಪ ಅಂತಂದರೆ, ಇವರೆಲ್ಲ ಕೂಡ ಕೂಲಿ ಮಾಡುವಂತಹ ದಲಿತ ಹೆಣ್ಣುಗಳ ಮಕ್ಕಳು. ಈ ದಲಿತ ಕೂಲಿ ಮಾಡುವ ಹೆಣ್ಣು ಮಕ್ಕಳ ಮಕ್ಕಳಾಗಿರೋದ್ರಿಂದ ಈ ನೋವು ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಅವಳ ಸಂಕಟಗಳು ಗೊತ್ತಿತ್ತು, ಆ ಹಸಿವು ಗೊತ್ತಿತ್ತು. ಆ ಕಾರಣಕ್ಕಾಗಿಯೇ ಅವರು ತುಂಬ ಹತ್ತಿರದಿಂದ ಈ ನೋವನ್ನು, ಅವಮಾನವನ್ನು ಎಲ್ಲ ನೋಡಿದ್ರಿಂದ ಅಷ್ಟು ಬೇಗ ಸ್ಪಂದಿಸಲಿಕ್ಕೆ ಶುರುವಾಯಿತು. ಇಲ್ಲಾಂದರೆ ಯಾರೂ ಕೂಡ ಆ ನೋವನ್ನು ಅನುಭವಿಸದೇ ಇರೋರು ಈ ತರಹದ ಒಂದು ವಿಚಾರಗಳಿಗೆ ತೆರ್ಕೊಳ್ಳೋದು ತುಂಬ ಕಷ್ಟ. ಕೆಲವರು ತೆರ್ಕೊಳ್ತಾರೆ, ಆದರೆ ತುಂಬ ಸಮಯ ಬೇಕಾಗತ್ತೆ. ಆ ಅರಿವು ಮೂಡಿಸ್ಕೊಳ್ಳಿಕ್ಕೆ ತುಂಬ ಸಮಯ ಅವರಿಗೆ ಬೇಕಾಗತ್ತೆ. ಅದಕ್ಕಾಗಿಯೇ ಅವರು ಚಳುವಳಿಯನ್ನು ಒಂದು ತಾಯ್ತನದ ಕಣ್ಣಿನ ಮೂಲಕ ನೋಡಲಿಕ್ಕೆ, ತಾಯ್ತನದ ನಡೆನಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಭಾಳ ಮುಖ್ಯವಾದಂತಹ ಕಾರಣ ಆಗಿದೆ. ಅದೇ ರೀತಿಯಲ್ಲಿ ಸಾಹಿತ್ಯದ ವಿಚಾರದಲ್ಲೂ ಕೂಡ ಮಹಿಳೆಯ ಕಣ್ಣಿನ ಮೂಲಕವೇ ಆ ನುಡಿಗಳನ್ನು ಕಟ್ಟಲಿಕ್ಕೂ ಕೂಡ ಸಾಧ್ಯ ಆಗಿದೆ ಅಂತ ಅನಿಸುತ್ತೆ. ಅನಸೂಯಮ್ಮನ ಪ್ರಕರಣದ ಸಂದರ್ಭದಲ್ಲಿ ರಾಮಯ್ಯ ಸರ್ ಬರೆದಿರುವಂತಹ ಅನಸೂಯಮ್ಮ ಕಣಿಗೀಲೆ ಗಿಡದಡಿ ಅಳುತ್ತಿರುವೆ ಯಾಕಮ್ಮ ಅನ್ನುವಂತಹ ಈ ಹಾಡುಗಳು ಇರ್ಬೋದು, ಗುಡಿಸಲ ದೀಪಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಅಚ್ಚಬೇಡ ಜೀತಕ್ಕೆ ಹಚ್ಚಬೇಡಮ್ಮ ಅನ್ನುವಂತಹ ಈ ಹಾಡುಗಳ ಧ್ವನಿಗಳ ಒಳಗಡೆ ಇರುವಂತಹ ಆ ಒಂದು ವಿಚಾರಗಳೆಲ್ಲ ಕೂಡ ಇವುಗಳನ್ನು ಮುಖ್ಯವಾಗಿ ಪ್ರತಿಧ್ವನಿಸುವಂತಹದ್ದು ನಮಗೆ ಇಲ್ಲಿ ಕಾಣಿಸ್ತಾ ಹೋಗುವಂತಹದ್ದು ನಮಗೆ ಕಾಣಿಸ್ತಾ. ಅಂದರೆ ಇಡೀ DSSಗೆ ಇಷ್ಟು ದೀರ್ಘವಾಗಿ DSS ಎಲ್ಲರನ್ನೂ ಒಂದು ಇನ್ಕ್ಲೂಸಿವ್ ಒಳಗೊಳಿಸಿಕೊಳ್ಳುವಂತಹ ನೆಲೆಯಲ್ಲಿ ಮುಂದುವರಿಲಿಕ್ಕೆ ಕಾರಣ ಆಗಿರೋ ಇದೆಯಲ್ಲ, ಇದು ಬಹಳ ದೊಡ್ಡ ಸಾಂಸ್ಕೃತಿಕ ನಡೆ. ಈ ಸಾಂಸ್ಕೃತಿಕ ಅದನ್ನು ದಿಕ್ಸೂಚಿ ಮಾತಲ್ಲಿ ನಮ್ಮ ಗೋವಿಂದಯ್ಯ ಸರು ಹೇಳಿದರು. ಅದನ್ನು ಅಂದರೆ ನಮಗೆ ಅಂಬೇಡ್ಕರ್ ಅವರು ಕೂಡ ಹೇಳಿದ್ದಾರೆ, ಏನಂತಂದರೆ ದಲಿತರು ರಾಜಕೀಯವಾಗಿ ಒಂದು ಶಕ್ತಿಯಾಗಿ ಬೆಳಿಬೇಕು ವಿಮೋಚನೆಗಾಗಿ ಅಂತ. ಆದರೆ ಈಗಿನ ಸಂದರ್ಭವನ್ನು ನಾವು ಯೋಚನೆ ಮಾಡಿದಾಗ ನಾವು ಎಷ್ಟೇ ಯಾವುದೇ ಪ್ರಮಾಣದಲ್ಲಿ ನಾವು ರಾಜಕೀಯ ನೆಲೆಗಳನ್ನು ಕಂಡ್ಕೊಳ್ತೀವಿ, ರಾಜಕೀಯ ಅಧಿಕಾರವನ್ನು ಪಡಿತೀವಿ ಅಂತಂದರೆ ವಾಸ್ತವವಾಗಿ ಯೋಚನೆ ಮಾಡಿದರೆ ಸಾಧ್ಯನಾ ಅಂತ ಹೇಳಿದಾಗ ಈಗಿನ ವೋಟ್ ಬ್ಯಾಂಕು ಹಣದ ಹಿನ್ನೆಲೆಯಲ್ಲಿ ನಡೀತಾ ಇರುವಂಥದ್ದು ನಮಗೆ ಗೊತ್ತಾಗುತ್ತೆ. ಯಾರಿಗೆ ಹಣ ಇದೆ ಅವರು ಮಾತ್ರ ಅಧಿಕಾರ ಪಡ್ಕೊಳ್ತಾ ಇರುವಂಥದ್ದು. ಒಂದು ಸುಳ್ಳುಗಳ ಮೂಲಕ 10 ವರ್ಷ ದೇಶವನ್ನು ಆಳಬಹುದು ಅನ್ನುವಂಥದ್ದನ್ನು ಈ ಭಾರತ ದೇಶ ತೋರಿಸ್ಕೊಟ್ಟಿದೆ. ಇಂಥ ಸುಳ್ಳುಗಳ ಸರಮಾಲೆನೇ ಈಗಿನ ವಾಸ್ತವದ ಸಂದರ್ಭವನ್ನು ಆಳ್ತಾ ಇರುವಂತಹ ಕಾಲಘಟ್ಟದಲ್ಲಿ ನಾವು ಇರೋವಾಗ ನಾವು ಮತ್ತೆ ಆ ಅಧಿಕಾರವನ್ನು ಹೇಗೆ ಪಡಿಬೇಕು, ಯಾವ ರೂಟಿಂದ ಹೋಗಬೇಕು ಅಂತ ಹೇಳಿದಾಗ ನಮಗಿರುವಂತಹ ಈಗಿನ ಪ್ರಬಲವಾದಂತಹ ಅಸ್ತ್ರ ಯಾವುದಪ್ಪ ಅಂತಂದರೆ ಅದು ಸಾಂಸ್ಕೃತಿಕ ನಡೆ. ಅಂತಹ ಸಾಂಸ್ಕೃತಿಕ ನಡೆಯನ್ನು ಮುಖ್ಯವಾಗಿ ನಮಗೆ ಕಾಣಿಸಿದ್ದು ದಲಿತ ಸಂಘರ್ಷ ಸಮಿತಿ. ಇಡೀ ಸಾಂಸ್ಕೃತಿಕ ನಡೆಯ ಮೂಲಕವಾಗಿ ಹಳ್ಳಿನೂ ಕೂಡ ಓಡಾಡಿ ಕಿಲೋಮೀಟರ್ಗಳ ನಡಿಗೆ ಮಾಡಿ
ಇವತ್ತು ಮನೆ ಬಿಟ್ಟರೆ ಮನೆ ಯಾವಾಗ ಸೇರ್ತೀನೋ ಗೊತ್ತಿಲ್ಲ. ಊಟ ಒಂದು ಟೈಮ್ ತಿಂದ್ರಿ, ಒಂದು ಟೈಮ್ ತಿಂದಿಲ್ಲ. ಸುಮ್ಮನೆ ಕೆಲಸ ಮಾಡಿದ್ದಾರೆ ಅಂತಂದರೆ ಇತಿಹಾಸವನ್ನು ಸರ್ ಹೇಳ್ತಾ ಇದ್ರೆ ನಮಗೆ ಮೈಯೆಲ್ಲ ಜುಮ್ಮನ್ನುತ್ತೆ. ಅದನ್ನು ಕೇಳಿಸ್ಕೊಳ್ತಾ ಇದ್ದರೆ ಎಷ್ಟು ಶ್ರಮ, ಆ ತುಡಿತ ಇದೆಯಲ್ಲ, ಆ ತುಡಿತಾನೇ ಅಷ್ಟು ಶ್ರಮವನ್ನು ಹಾಕಲಿಕ್ಕೆ ಸಾಧ್ಯ ಆಗಿದೆ. ಈ ಎಲ್ಲ ನಡಿಗೆಗಳು ಕೂಡ DSSನ್ನು ಬಹಳ ಬಲಶಾಲಿಯಾಗಿ ಕಟ್ಟಲಿಕ್ಕೆ ಕಾರಣ ಆಗಿರುವಂತಹದ್ದನ್ನು ನಾವು ಗಮನಿಸಬೇಕು. ಸಂಸ್ಕೃತಿ ಅಂತ ಅಂದರೆ ಸಮಾಜದ ಅಮೂಲಾಗ್ರವಾದಂತಹ ಬದಲಾವಣೆ. ಸಂಸ್ಕೃತಿ ಅನ್ನುವಂತಹ ಈ ಅಮೂಲಾಗ್ರವಾದಂತಹ ಬದಲಾವಣೆಯ ಮೂಲಕ DSS ಬಹಳ ಪ್ರಖರವಾಗಿ ಈ ಚಳುವಳಿಯನ್ನು ಕಟ್ಟಿ ಮುನ್ನಡೆಸಿರುವಂತಹದ್ದನ್ನು ನಾವು ಮುಖ್ಯವಾಗಿ ಗಮನಿಸಬೇಕು. ಚಳುವಳಿಯಲ್ಲೂ ಕೂಡ ಈ ತರಹದ ಮಹಿಳಾ ಧ್ವನಿಗಳನ್ನು ದಾಖಲಿಸಿರುವಂತಹದ್ದು ನಮಗೆ ಕಾಣಿಸುತ್ತೆ. ಆದರೆ DSS ನಮಗೆ ಬೇರೆ ಬೇರೆ ಕಾರಣಗಳಿಗಾಗಿ ನಾವು DSSನ್ನು ಹುಟ್ಟಾಕಿದ್ವಿ, ನಾವು ಕೆಲಸ ಮಾಡಿದ್ವಿ, ಏನೋ ಪುರೋಹಿತಶಾಹಿಯ ವಿರುದ್ಧ, ಉಳಿಗಮಾನ್ಯಶಾಹಿಯ ವಿರುದ್ಧ, ಜಾತಿಯ ವಿರುದ್ಧ ಅಂತ ನಾವು ಮಾತಾಡ್ತಾ ಇರೋವಾಗಲೂ ಕೂಡ ಇದೇ ಪ್ರಶ್ನೆಯನ್ನು DSS ಆಗಿ ನಾವು ನಮ್ಗೆ ಹಾಕ್ಕೊಂಡಿದ್ದೀವ. ನನ್ನ ಒಳಗಡೆ ಇರುವಂತಹ ಪುರೋಹಿತಶಾಹಿ ಸ್ಥಿತಿ, ನನ್ನ ಒಳಗಡೆ ಇರುವಂತಹ ಉಳಿಗಮಾನ್ಯ ಸ್ಥಿತಿಯನ್ನು DSS ತನ್ನನ್ನು ತಾನು ಪ್ರಶ್ನೆ ಮಾಡ್ಕೊಂಡಿದೆಯೇ ಅನ್ನುವಂತಹ ವಿಚಾರವನ್ನು ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ರಾಮಯ್ಯ ಸರ್ ಮಾತಾಡುವಾಗ ಯಾಕೆ ನಾನು ಈ ಪ್ರಶ್ನೆಗಳು ಹೇಳ್ತಾ ಇದ್ದೀನಿ ಅಂತಂದರೆ, DSSಗೆ ಹಿನ್ನೆಲೆಯಲ್ಲಿ ಕಾಣದ ಅನೇಕ ಕೈಗಳು ಕೆಲಸ ಮಾಡಿದ್ದಾವೆ. DSSನಲ್ಲಿ ನಾವು ಗುರುತಿಸದೇ ಇರುವಂತಹ ಅನೇಕರ ಶ್ರಮ ಬೆವರಾಗಿ ಹರಿದಿದೆ. ಅಂತಹ ಬೆವರ ಹನಿಗಳು ಕಾಣೆ ಆಗಿದ್ದಾವಲ್ಲ, ಅದನ್ನೆಲ್ಲ ನಾವು ಯಾಕೆ ಗುರುತಿಸುವಂತಹ, ಮುನ್ನೆಲೆಗೆ ತರುವಂತಹ ಕೆಲಸವನ್ನು ನಾವು ಮಾಡಲಿಲ್ಲ. DSSನ ಸಂದರ್ಭದಲ್ಲಿ ನಾಯಕರಾಗಿ ಗುರುತಿಸ್ಕೊಂಡಿರೋವಂಥವರು ಬರಹಗಾರರು. ಯಾರಿಗೆ ಬರೆಯೋಕ್ಕೆ ಬರ್ತಾಯಿತ್ತೋ ಅವರು ಮಾತ್ರ DSS ನಾಯಕರು ಅನ್ನುವಂತಹ ನೆಲೆಯಲ್ಲಿ ಮುಂಚೂಣಿಗೆ ಬಂದರು. ಜನ ಮುಂಚೂಣಿಯಾಗಿ ಗುರುತಿಸಿದರು. ನಮಗೆ ಇವತ್ತಿಗೂ ಕೂಡ ನಮ್ಮ ಲೆಸನ್ಗಳಲ್ಲಿ ಪಾಠ ಮಾಡುವಾಗ, ಪುಸ್ತಕಗಳನ್ನು ಓದುವಾಗ DSS ಚಳುವಳಿ ಹುಟ್ಟು ಬೆಳವಣಿಗೆ ಅದ್ರ ಬಗ್ಗೆ ಮಾತಾಡುವಾಗ ಸಿದ್ಧಲಿಂಗಯ್ಯ, ದೇವನೂರು ಮಹಾದೇವ, ಕೊಟ್ಗನಹಳ್ಳಿ ರಾಮಯ್ಯ, ಇಂದೂಧರ ವನ್ನಾಪುರ ಕೆಲವು ಜನರ ಹೆಸರುಗಳಿದೆಯೇ ಹೊರತು ಇನ್ನು ಉಳಿದವರೆಲ್ಲಿ? ಮಹಿಳೆಯರು ಇರಲಿಲ್ವಾ? ಇರಲಿಲ್ಲ ಅಂದರೆ ಯಾಕಿರಲಿಲ್ಲ? ಇದ್ದರೆ ಯಾಕೆ ಗುರುತಿಸ್ಲಿಲ್ಲ? ಅವರೆಲ್ಲ ಆ ಸಂದರ್ಭದಲ್ಲಿ ಏನಾಗಿದ್ರು? ಗುರುತಿಸ್ಬೇಕು ಅಂತ ಯಾಕೆ ಅನ್ನಿಸ್ಲಿಲ್ಲ? ನಾವು ಪ್ರಶ್ನೆ ಮಾಡ್ತಾಯಿದ್ವಿ ಅಲ್ಲಪ್ಪ ಇನ್ನೊಬ್ಬರನ್ನ, ನೀವು ನಮ್ಮನ್ನು ದೌರ್ಜನ್ಯ ಮಾಡ್ತಾಯಿದ್ರಿ, ನಮಗೆ ಗುರುತಿಸ್ತಾ ಇದ್ವಿ, ನಮಗೆ ಸ್ಪೇಸ್ ಕೊಡ್ತಿಲ್ಲ. ನಾವು ಪ್ರಶ್ನೆ ಮಾಡ್ತಾ ಇರೋದು ನಮ್ಮ ಒಳಗಡೆ ನಾವ್ಯಾಕೆ ಮಾಡ್ಕೊಳ್ಳಿಲ್ಲ? ಈ ಪ್ರಶ್ನೆಗಳನ್ನು ಕೂಡ ನಾವು ಮುಖ್ಯವಾಗಿ ಮುನ್ನೆಲೆಗೆ ತಂದು ಚರ್ಚೆ ಮಾಡಬೇಕಾದಂತಹ ಅಗತ್ಯ ಇದೆ ಅಂತ ನನಗೆ ಅನಿಸುತ್ತೆ. ಯಾಕಪ್ಪ ನಾನು ಈ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ಸಂಶೋಧನಾ ವಿದ್ಯಾರ್ಥಿಯಾಗಿದ್ದಾಗ ನಾನು ಇದೇ ವಿಚಾರವನ್ನು ವಿಷಯವಾಗಿ ಆಯ್ಕೆ ಮಾಡ್ಕೊಂಡಿದ್ದೆ. ಒಂದಷ್ಟು DSSಲ್ಲಿ ಭಾಗವಹಿಸಿದ ಮಹಿಳೆಯರನ್ನು ನನಗೆ ಭೇಟಿ ಮಾಡುವಂತಹ ಅವಕಾಶ ಸಿಕ್ತು. DSSಲ್ಲಿ ಕೆಲಸ ಮಾಡಿರುವಂತಹ ಮಹಿಳೆಯರು, ನಾವು ಕೆಲಸ ಮಾಡುವಂತಹ ಕೆಲಸ ಅಂತ ಹೇಳಿದಾಗ ನಮ್ಮ ಗುರುತಿಸುವಿಕೆ ಬೇರೆಯೇ ಇರುತ್ತೆ. ಕಾಣಿಸುತ್ತೆ ಕೆಲವು ಕೆಲಸಗಳು ಕಾಣಿಸೋದಿಲ್ಲ. DSSಲ್ಲಿ ಬಾವುಟ ಹಿಡ್ಕೊಂಡು ಬರೋರು ಮಾತ್ರ ಕಾಣಿಸ್ತಾರೆ, ಅಲ್ಲಿ ಸ್ಟೇಜ್ ಮೇಲೆ ಇರೋರು ಕಾಣಿಸ್ತಾರೆ. ಹಿಂದ್ಗಡೆ ಬರೋರು ನಮಗೆ ಕಾಣಿಸಲ್ವೇ? ಹಿಂದ್ಗಡೆ ಬರೋರಿಗೆ ಅವರು ಘೋಷಣೆ ಕೂಗ್ತಿರ್ತಾರಲ್ವ, ಆ ಧ್ವನಿಗೆ ಹಿಂದಿನ ಶಕ್ತಿ ಯಾವುದು? ಸ್ಟೇಜ್ ಮೇಲೆ ನೀವು ಮಾತಾಡಲಿಕ್ಕೆ ಆ ಧ್ವನಿಗೆ ಹಿಂದಿನ ಶಕ್ತಿ ಯಾವುದು? ನೀವು ಪೆನ್ ಹಿಡ್ಕೊಂಡು ಬರೀತಿರಲ್ಲ, ಅದಕ್ಕೆ ಹಿಂದಿನ ಶಕ್ತಿ ಯಾವುದು? ಈ ಶಕ್ತಿಯ ಹಿಂದೆ ಕೆಲಸ ಮಾಡಿದಂತಹ ಅನೇಕ ಲಕ್ಷಾಂತರ ಹೆಣ್ಮಕ್ಳಿದಾರಲ್ವ,
ಆ ಹೆಣ್ಣುಮಕ್ಕಳ ಧ್ವನಿ ಎಲ್ಲಿದೆ? ಈ ಹೆಣ್ಣು ಮಕ್ಕಳನ್ನು ನಾನು ಮಾತಾಡಿಸ್ಲಿಕ್ಕೆ ಹೋದಾಗ ಎಷ್ಟು ಕೆಲಸ ಮಾಡಿದ್ದಾರೆ ಅಂತಂದರೆ ನನಗೆ ಆಶ್ಚರ್ಯ ಆಯಿತು. ಹೌದು, ನಾನೇ ಇದನ್ನೆಲ್ಲ ನಾವು ಅರ್ಥನೇ ಮಾಡ್ಕೊಳ್ಳಲಿಲ್ಲ ಅಲ್ಲ ಅಂತ ನಿಜವಾಗ್ಲೂ ನಾಚಿಕೆ ಆಯಿತು ನನಗೆ. ಅಡುಗೆ ಮಾಡಿ ಹಾಕಿದ್ದಾರೆ ಅಂದರೆ ಯೋಚನೆ ಮಾಡಿದರೆ, ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನಾಳೆ 15 ಜನ ಬರ್ತಾರೆ ಅಂತ ಹೇಳೋವಾಗ ಹೇಳ್ಬಿಟ್ಟಿರ್ತಾನೆ ಗಂಡ, ನಾಳೆ 15 ಜನಕ್ಕೆ ರೆಡಿ ಮಾಡಬೇಕು. ಮನೆಯಲ್ಲಿ ನೋಡಿದರೆ ಡಬ್ಬ ಖಾಲಿ, ಮಡಿಕೆ ಖಾಲಿ, ಹೊಂದಿಸ್ಬೇಕು. ಅವ್ರ ಮನೆಯಲ್ಲಿ 2 ಟೊಮೆಟೊ ತಗೊಂಬ, ಇವ್ರ ಮನೆಯಲ್ಲಿ 2 ಈರುಳ್ಳಿ ತಗೊಂಬ, ಇವ್ರ ಮನೆಯಲ್ಲಿ ಇನ್ನೇನೋ ತಗೊಂಬ. ಹೊಂದಿಸಿದ್ದಾರೆ, ಹೊಂದಿಸಿ ಎಷ್ಟೋ ಸರಿ ಉಪವಾಸ ಮಲಗಿದ್ದಾರೆ. CM ಮುನಿಯಪ್ಪ ಅವರ ಹೆಂಡತಿಯನ್ನು ನಾನು ಮಾತಾಡಿಸ್ತಾ ಇದ್ದೆ. ಅವರು ಹಿಂಗೆ ಅಡುಗೆ ಮಾಡಿ ಹಾಕ್ತಾರೋ, ಅವರು ಬಸುರಿ ಕೂಡ ಇದ್ದಾಗ ಇನ್ನು ಒಂದೇ ಒಂದು ಮುದ್ದೆ ಇತ್ತಂತೆ, ಎಲ್ಲರೂ ತಿಂದ್ಬಿಟ್ಟಿದ್ದಾರೆ. ಈ ಅಮ್ಮ ತಿನ್ನಬೇಕು ಅಂತ ಮುದ್ದೆ ಇಟ್ಕೊಂಡಿದ್ಲಂತೆ. ಪಿಚ್ಚಳ್ಳಿ ಸರು ಬಂದು ಹೋಗಿ ಮಡಿಕೆ ದಡ ಅಂತ ಹುಡುಕಿ ಎತ್ತಾಕೊಂಡು ತಿಂದ್ಬಿಟ್ಲಂತೆ. ಇನ್ನು ತಿಂತಾ ಇರೋರನ್ನ ನನಗೆ ಅರ್ಧ ಇಡು ಅಥವಾ ನಾನು ತಿಂದಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಹೇಳೋಕ್ಕಾಗಲ್ಲ. ಸುಮ್ಮನೆ ಇದ್ದಾರೆ. ತಿಂದಿದ್ದು ಆದಮೇಲೆ ಆ ಮಡಿಕೆನಲ್ಲಿ ಇರುತ್ತಲ್ಲ ಸೀಕ್ಲು, ಆ ಸೀಕ್ಲಿಗೆ ನೀರು ಹಾಕಿ, ಆ ಸೀಕ್ಲು ನೆನೆಸಿ, ಅದನ್ನು ಗೋಕಿ ಅದನ್ನು ತಿಂದಿದ್ದಾರೆ. ಇದು ಎಷ್ಟು ಮುಖ್ಯವಾಗಿರುವಂತಹ ಚಳುವಳಿಯ ಶ್ರಮ ಅಲ್ವಾ? ಚಳುವಳಿಯ ಹಿಂದಿನ ಶ್ರಮ, ಚಳುವಳಿ ನಡೀಲಿಕ್ಕೆ ಮುಖ್ಯ ಕಾರಣವಾಗಿರುವಂತಹ ಶ್ರಮ ಇದೆಯಲ್ಲ, ಇದನ್ನು ಕೂಡ ಈ ಕಾಣದ ಈ ಶ್ರಮವನ್ನು ಕೂಡ ನಾವು ಮುಖ್ಯವಾಗಿ ಗಮನಿಸಬೇಕು ಅಂತ ನಮಗೆ ಅನಿಸುತ್ತೆ. ಅದನ್ನು ನನ್ನ ಬರಹಕ್ಕೆ ಬರೆಯುವಾಗ ರಾಮಯ್ಯ ಸರೇ ಮಾತಾಡಿದ್ದಾರೆ. ಈ ಸಾರಿನ ಮಡಿಕೆಯ ಪಾಲಿಟಿಕ್ಸ್ ಅನ್ನು ನಾವು ಮಾತಾಡಬೇಕು ಅಂತ. ಈ ಪಾಲಿಟಿಕ್ಸನ್ನು ನಾವು ಮರೆತ್ವಿ ಅಂತಂದರೆ ಡಿ ಎಸ್ ಎಸ್ ಅಷ್ಟೇ ಅಲ್ಲ, ಯಾವುದೇ ಚಳುವಳಿಯನ್ನು ಕೂಡ ನಾವು ಸರಿಯಾಗಿ ನಿಜವಾಗಿ ಕಟ್ಟಲಿಕ್ಕೆ ಆಗಲ್ಲ. ಅಂಬೇಡ್ಕರ್ ಹೇಳಿದ್ದಾರೆ, ನಾವು ಅಂಬೇಡ್ಕರ್ ಬಗ್ಗೆ ಅವರ್ಗಟ್ಲೆ ಮಾತಾಡ್ತೀವಿ, ತುಂಬ ಓದ್ಕೊಂಡಿದ್ದೀವಿ. ಅಂಬೇಡ್ಕರು ಗಂಡ ಹೆಂಡತಿ ಹೇಗಿರಬೇಕು, ಗೆಳೆಯರಾಗಿರಬೇಕು, ಹೇಗೆ ಹಂಚ್ಕೊಳ್ಬೇಕು ಅನ್ನುವಂಥದ್ದನ್ನು ಮಾತಾಡಿದ್ದಾರೆ. ಒಂದು ದೇಶದ ಅಭಿವೃದ್ಧಿಯನ್ನು ಹೇಗೆ ಗುರುತಿಸ್ಬೇಕು ಅಂತ ಮಾತಾಡುವಾಗ ಮಹಿಳೆಯರ ಮೂಲಕ ಗುರುತಿಸ್ಬೇಕು ಅಂತ ಹೇಳ್ತಾರೆ. ಮತ್ತು ಒಂದು ಚಳುವಳಿನಲ್ಲಿ ಹೆಣ್ಮಕ್ಳು ಇಲ್ಲ ಅಂತಂದರೆ ಆ ಚಳುವಳಿ ಪರಿಪೂರ್ಣ ಅಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಓದ್ಕೊಂಡಿದ್ದೀವಲ್ಲ, ನಾವು ನಮ್ಮ ಮನೆಯ ಹೆಣ್ಣು ಮಕ್ಕಳ ಜೊತೆಗೆ ನಾವು ಹೇಗೆ ನಡ್ಕೊಂಡಿದ್ದೀವಿ, ಅವ್ರನ್ನ ಯಾವ ಕೆಲಸ ಕಾರ್ಯಗಳಲ್ಲಿ, ಅವ್ರನ್ನ ಹೊರಗಿನ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀವಿ, ಜೊತೆಯಲ್ಲಿ ಕರ್ಕೊಂಬಂದಿದ್ದೀವಿ, ಪರಿಚಯ ಮಾಡಿಸಿದ್ದೀವಿ. ಅದೆಲ್ಲ ಹೋಗಲಿ, ಇದು ಹೊರಗಡೆ ನಡೀತಾ ಇರುವಂಥ ವಿಚಾರವನ್ನು ಯಾರು ಚರ್ಚೆ ಮಾಡಿದ್ದಾರೆ ಹೆಂಡ್ತಿ ಹತ್ರ ಹೋಗಿ? ಅದೆಲ್ಲ ನಮ್ಗೆ ಗೊತ್ತಿಲ್ಲಮ್ಮ. ತುಂಬ ಕೆಲಸ ಮಾಡ್ತಾಯಿದ್ರು, ಜನನ ಕರ್ಕೊಂಬರ್ತಾಯಿದ್ರು, ನಾನು ಮಾಡಾಕ್ತಾಯಿದ್ದೆ. ಈ ಬರ್ಗೂರು ರಾಮಚಂದ್ರಪ್ಪ ಸರ್ ಕೂಡ ಹೇಳ್ತಾರೆ ಒಂದು ಕಡೆ, ನಮಗೆ ಹೂ ಕಾಣಿಸುತ್ತೆ, ಹೂ ಕಾಣಿಸೋದ್ರ ಜೊತೆಗೆ ಅದರ ಕಲರ್ಫುಲ್ಲು ಕಾಣಿಸುತ್ತೆ, ಅದರ ಹಿಂದಿನ ಮಾಲೀಕ ಕೂಡ ನಾವು ಗಮನಿಸಬೇಕು ಅಂತ, ಮಾಲೀಕನನ್ನು. ಹಾಗೆಯೇ ಯಾವುದೇ, ಇದು ಬರೀ DSSಗೆ ಅಂತಲ್ಲ, ಎಲ್ಲ ಚಳುವಳಿಗಳಲ್ಲೂ ಕೂಡ ಈ ಕಾರಣಕ್ಕಾಗಿ ಯಾವುದೇ ಒಂದು ಚಳುವಳಿ ಮನೆಯಿಂದ, ಇಲ್ಲಿಂದ ಶುರುವಾಗಬೇಕು, ವ್ಯಕ್ತಿಯಿಂದ ಸಮಷ್ಟಿಗೆ ಹೋಗ್ಬೇಕಾದ್ರೆ ನಮ್ಮ ಚಳುವಳಿಗಳೆಲ್ಲ ಉಲ್ಟಾ, ಅಲ್ಲಿಂದ ನೋಡಿ ಹಿಂಗೆ ಬರ್ತವೆ. ಇದು ತುಂಬ ಸಮಸ್ಯೆ ಅಂತ ನನಗೆ ವೈಯಕ್ತಿಕವಾಗಿ ತುಂಬ ಗಾಢವಾಗಿ ಅನಿಸುತ್ತೆ. ನಾವು ಇಲ್ಲಿಂದ ಕಟ್ಟಬೇಕು, ಮನೆಯಿಂದ ಕಟ್ಟಿ ಆಮೇಲೆ ನಾವು ಆಲದ ಮರವಾಗಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಈ ಚಳುವಳಿಗಳು ಇದೇ ತರಹದಲ್ಲಿ ಅನೇಕ, ಅದನ್ನು ಹಿಂಗೆ ಕರಿಬೇಕೋ ಗೊತ್ತಿಲ್ಲ, ಬೇರೆ ಬೇರೆ ತರಹದ ಸಮಸ್ಯೆಗಳನ್ನು ಇಟ್ಕೊಂಡೇ ಒಂದಷ್ಟು ದೂರ ನಡೆದು ಮತ್ತೆ ಎಡವೋದೋ, ಬಿದ್ದೋಗೋದೋ, ಹೊಡೆದೋಗೋದೋ ಈ ಥರದ್ದು ಆಗ್ತಾನೇ ಇರುತ್ತೆ. ಆ ಕಾರಣಕ್ಕಾಗಿ ಒಳಗೊಳಿಸ್ಕೊಳ್ಳೋದು ಅಂತಂದರೆ ಬೇರೆ ಬೇರೆ ಜಾತಿಯವರನ್ನ ಒಳಗೊಳಿಸಿಕೊಳ್ಳುವ ಹಾಗೆ ನಮ್ಮ ಮನೆಯಲ್ಲಿರುವ ನನ್ನ ಗೆಳತಿಯನ್ನು, ನನ್ನ ಬಾಳ ಸಂಗಾತಿಯನ್ನು ಕೂಡ ನಾನು ಜೊತೆಗೆ ಕರ್ಕೊಂಡು ಹೋಗೋದಿದೆಯಲ್ಲ, ಅದು ನಿಜವಾದಂತಹ
ಚಳುವಳಿಯ ನಡಿಗೆ ಅಂತ ನನಗೆ ಅನಿಸುತ್ತೆ.